ತುಮಕೂರಿಂದ ದಾಟಿಕೊಂಡು ವಿಮಾನ ನಿಲ್ದಾಣ ಮಾಡಿದ್ರೆ ಉತ್ತರ ಕರ್ನಾಟಕ ಅಭಿವೃದ್ಧಿಗೆ ಅನುಕೂಲ ಆಗುತ್ತೆ ಅಂತ ಚರ್ಚೆ ಬಂತು ಸರ್. ನೋಡಿ, ಈಗ ಇಲ್ಲೇ ಇರುವಂಥ ವಿಷಯ, ಬೆಂಗಳೂರಿನಲ್ಲಿ ಏನು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದೆ, ಅದು 2033-35ಗೆ ತನ್ನ ಸಾಮರ್ಥ್ಯ ಏನಿದೆ 100 ಮಿಲಿಯನ್ ಪ್ಯಾಸೆಂಜರ್ಸ್ ಅದು ರೀಚ್ ಆಗುತ್ತೆ. ಹೀಗಾಗಿ ಎರಡನೇ ಏರ್ಪೋರ್ಟು 2035ಕ್ಕೆ ನಮಗೆ 33-35ಕ್ಕೆ ಅದು ತಯಾರಾಗಬೇಕು. 2033ವರೆಗೆ ಇವತ್ತು 25 ವರ್ಷ ಬಾಯಲ್ಗೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಒಂದು ಸ್ಪೆಷಲ್ ಕ್ಲಾಸ್ ಇದೆ. ಮತ್ತೊಂದು ಏರ್ಪೋರ್ಟು ಇವತ್ತು 150 ಕಿಲೋಮೀಟರ್ ಅಂತಲ್ಲಿ 2033ವರೆಗೆ ಅದು ವಯಬಿಲಿಟಿ ಇನ್ಕ್ರೀಸ್ ಮಾಡುವ ಸಲುವಾಗಿ ಒಂದು ಸ್ವಲ್ಪ ಕೊಟ್ಟಿರುವಂಥದ್ದು. ಅದು ಮುಕ್ತಾಯ ಮುಂಚಿತವಾಗಿ ಬೆಂಗಳೂರಿಗೆ ಒಂದು ಎರಡನೇ ವಿಮಾನ ನಿಲ್ದಾಣ ಆಗಬೇಕು. ಅದು ಬೆಂಗಳೂರು ವಿಮಾನ ನಿಲ್ದಾಣ ಏನಿದೆಯಲ್ಲ ಅದು ಬೆಂಗಳೂರಿಂದ 50 ಕಿಲೋಮೀಟರ್ ಹೊರಗಡೆ ಆದರೆ, ಹತ್ತಿರ ಆದರೆ ಅದಕ್ಕೆ ಜನ ಬರ್ತಾರೆ. ಬೇರೆ ಬೇರೆ ಜಿಲ್ಲೆಗೆ, ತುಮಕೂರಿಗಾಗಲಿ, ಮತ್ತೊಂದಾಗಲಿ, ಬಿಜಾಪುರ ಆಗಲಿ, ಹುಬ್ಬಳ್ಳಿ ಆಗಲಿ, ಬೆಳಗಾವಿ ಆಗಲಿ, ಅಲ್ಲಿ ಜಿಲ್ಲಾ ಏರ್ಪೋರ್ಟ್ಗಳು ಬೇರೆ. ಇದು ಬೆಂಗಳೂರಿನ ಸಂಬಂಧಿಸಿದಂಥ ಬೆಂಗಳೂರು ಜನತೆಗೆ ಅನುಕೂಲ ಆಗಬೇಕು, ಬೆಂಗಳೂರಿಗೆ ಅನುಕೂಲ ಆಗಬೇಕು, ಬೆಂಗಳೂರಿನ ಎಲ್ಲ ಬಿಸ್ನೆಸಸ್ಗೆ ಅನುಕೂಲ ಆಗಬೇಕು, ಬೆಂಗಳೂರಿನ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು, ಮತ್ತು ನಾವು ಗ್ಲೋಬಲಿ ಸಹ ನಾವು ಕಾಂಪಿಟೇಟಿವ್ ಇರಬೇಕು. ಆ ದೃಷ್ಟಿಯಲ್ಲಿ ಮೆರಿಟ್ ಆಧಾರ, ನಾನು ಹೇಳ್ತೀನಿ, ನನಗೆ ಯಾವುದೇ ಒಂದು ಆಸಕ್ತಿ ಇಲ್ಲ, ನನಗೆ ಇರುವಂಥದ್ದು ಮೆರಿಟ್ ಆಧಾರದ ಮೇಲೆ ಬೆಂಗಳೂರು ಹಿತದೃಷ್ಟಿಯಿಂದ ನಮ್ಮ ಏನು ಎಲ್ಲ ಸಾಧಕ ಬಾಧಕಗಳನ್ನ, ಎಲ್ಲ ಇನ್ಪುಟ್ಸ್ ಏನು ನಮಗೆ ಮಾಹಿತಿಗಳನ್ನು ಪಡ್ಕೊಂಡು ಎಲ್ಲ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದೀವಿ. ಎಲ್ಲವನ್ನು ಕನ್ಸಿಡರ್ ಮಾಡಿ ಪ್ಯೂರ್ಲಿ ಸ್ಟ್ರಿಕ್ಟ್ಲಿ ಆನ್ ಮೆರಿಟ್ ಇವತ್ತಿನ ದಿವಸ ನಾನು ಹೇಳ್ತಾ ಇದ್ದೀನಿ, ರಿಪೀಟ್ ಮಾಡ್ತದಲ್ಲಿ ಪ್ಯೂರ್ಲಿ ಸ್ಟ್ರಿಕ್ಟ್ಲಿ ಆನ್ ಮೆರಿಟು ಇವತ್ತಿನ ದಿವಸ ಈ ನಿರ್ಧಾರ ಆಗ್ತದೆ. ಇನ್ನು ಕೆಲವೇ ದಿನಗಳಲ್ಲಿ ಇವತ್ತಿನ ದಿವಸ ನಾವು ಅದನ್ನು ಏರ್ಪೋರ್ಟ್ ಆಫ್ ಇಂಡಿಯಾಗೆ ಕಳಿಸ್ತೇವೆ. ನಾನು ಅದೇ ಹೇಳಿದಲ್ಲ, ಜಾಗ ನಾನು ಭಾಳಷ್ಟು 4-5 ಜಾಗಗಳಿದ್ದಾವೆ. ಅದರಲ್ಲಿ ಎಲ್ಲ ಸಾಧಕ ಬಾಧಕಗಳೆಲ್ಲನೂ ತೆಗೆದುಕೊಂಡು ಒಂದು ಅಂತಿಮ ನಿರ್ಧಾರವನ್ನು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ನಿರ್ಧಾರ ಮಾಡ್ತೀವಿ.